ಡಿಫೈನ್ ಸೆಟ್. ಡಿಫೈನ್ ಸೆಟ್ ಅಂತ ಹೇಳಿದ್ರೆ ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ ಅಂತ ಹೇಳಿದ್ರೆ ಮೇಯ್ನಾಗಿ ನಾವು ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಅಂದರೆ ಏನು ಅಂತ ಗೊತ್ತಿರಬೇಕು. ವೆಲ್ ಡಿಫೈನ್ಡ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಸೆಟ್ ಆಫ್ ಈವನ್ ನಂಬರ್ಸ್ ಬಿಟ್ವೀನ್ 2 ಆ್ಯಂಡ್ 10 ಅಂತ ಹೇಳಿದ್ರೆ ಈವನ್ ನಂಬರ್ಸ್ ಬಿಟ್ವೀನ್ 2 ಆ್ಯಂಡ್ 10 ಅಂತ ಹೇಳಿದ್ರೆ ನಾವು 2, 4, 6, 8, 10 ಅಂತಲೇ ಬರಿತೀವಿ. ಅಂತ ಅಂದರೆ ಇದು ಯೂನಿವರ್ಸಲಿ ಟ್ರೂ ಆಗುತ್ತೆ. ಅಂದರೆ ಈವನ್ ನಂಬರ್ಸ್ ಅಂತ ಅಂದರೆ ಎಲ್ಲರೂ ಯೂನಿವರ್ಸಲಿ 2, 4, 6, 8, 10 ಅಂತಲೇ ಬರಿತೀವಿ. ಅಂದರೆ ಯೂನಿವರ್ಸಲಿ ಟ್ರೂ ಆಗಿರೋ ಅಂಥ ಕಾನ್ಸೆಪ್ಟನ್ನ ನಾವು ವೆಲ್ ಡಿಫೈನ್ಡ್ ಅಂತ ಹೇಳ್ತೀವಿ. ಮತ್ತು ನಾಟ್ ವೆಲ್ ಡಿಫೈನ್ಡ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಸೆಟ್ ಆಫ್ ವೆಲ್ ಡಿಫೈನ್ಡ್ ಅಂತ ಹೇಳಿದರೆ ಅದು ಯೂನಿವರ್ಸಲಿ ಟ್ರೂ ಆಗದೇ ಇರೋವಂಥ ಕಾನ್ಸೆಪ್ಟ್ಸು. ಫಾರ್ ಎಕ್ಸಾಂಪಲ್ ಸೆಟ್ ಆಫ್ ಆಲ್ ಗುಡ್ ಮೂವೀಸ್ ಅಂತ ತೊಗೊಂಡಿದ್ದೀವಿ. ಸೆಟ್ ಆಫ್ ಆಲ್ ಗುಡ್ ಮೂವೀಸ್ ಅಂತಂದರೆ ಎಲ್ಲ ಮೂವೀಸು ಗುಡ್ ಮೂವೀಸೇ ಆಗಿರೋದಿಲ್ಲ. ಅಂದರೆ ನಮಗೆ ಅದು ಗುಡ್ ಮೂವೀಸ್ ಆಗಿರ್ಬೋದು, ಬೇರೆಯವ್ರಿಗೆ ಅದು ಗುಡ್ ಮೂವೀಸ್ ಆಗಿಲ್ಲದೇನೂ ಇರ್ಬೋದು. ಅಂದರೆ ಅದು ಯೂನಿವರ್ಸಲಿ ಟ್ರೂ ಆಗೋದಿಲ್ಲ. ಎಲ್ಲ ಮೈಂಡ್ ಥಾಟ್ಸೂ ಸೇಮೇ ಬರೋದಿಲ್ಲ. ಆದರೆ ಈವನ್ ನಂಬರ್ಸ್ ಆಡ್ ನಂಬರ್ಸ್, ಪ್ರೈಮ್ ನಂಬರ್ಸ್ ಅಂದರೆ ಈ ಥರ ಯಾವುದಾದ್ರೂ ಕಾನ್ಸೆಪ್ಟ್ ತೊಗೋತಾ ಇದ್ದೀವಿ ಅಂದರೆ ಯೂನಿವರ್ಸಲಿ ಈವನ್ ನಂಬರ್ ಅಂದರೆ ಈವನ್ ನಂಬರ್ಸೇ ಬರೀತಾರೆ. ಅಂದರೆ 2, 4, 6, 8 ಅಂತಲೇ ಬರಿತೀವಿ. ಅದು ಯೂನಿವರ್ಸಲಿ ಟ್ರೂ ಆಗ್ತಾಯಿದೆ. ಗುಡ್ ಮೂವೀಸ್ ಅಂತಂದರೆ ಎಲ್ಲರಿಗೂ ಸೇಮೇ ಗುಡ್ ಮೂವೀಸ್ ಆಗಿದಿರಲ್ಲ. ಅದನ್ನು ನಾವು ನಾಟ್ ವೆಲ್ ಡಿಫೈನ್ಡ್ ಅಂತ ಹೇಳ್ತೀವಿ. ಯಾವುದು ಯೂನಿವರ್ಸಲಿ ಟ್ರೂ ಆಗುತ್ತೆ ಅದನ್ನು ವೆಲ್ ಡಿಫೈನ್ಡ್ ಅಂತ ಹೇಳ್ತೀವಿ. ಅಂದರೆ ವೆಲ್ ಡಿಫೈನ್ಡ್ ಆಗಿರೋ ಅಂಥ ಕಾನ್ಸೆಪ್ಟ್ಸ್ನ ನಾವು ಒಂದು ಸೆಟ್ ಫಾರ್ಮೇಷನ್ ಮಾಡೋಕ್ಕೆ ಕಲೆಕ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಒಂದು ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ ಹೇಳಿದ್ರೆ ಅದನ್ನು ನಾವು ಸೆಟ್ ಅಂತ ಹೇಳ್ತೀವಿ. ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಅಂದರೆ ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ಯೂನಿವರ್ಸಲಿ ಟ್ರೂಡ್ ಕಾನ್ಸೆಪ್ಟ್ಸ್ ಕಾಲ್ಡ್ ಸೆಟ್. So definition of set is a collection of well defined objects.